ಶ್ರೀ ಎಲ್ವಾಯ್ ಅಡೂಡಿ ಕೆಎಚ್ಪಿಎಸ್ ಮೂಡಲಗಿ. ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಗಣಿತ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿರುವ ಗಣಿತ ಪ್ರದರ್ಶನದ ಕಾರ್ಯಕ್ರಮ. ಮೊದಲಿಗೆ ಎಲ್ಲರಿಗೂ ರಾಷ್ಟ್ರೀಯ ಗಣಿತ ದಿನಾಚರಣೆಯ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯರಾದ ಗೀತಾ ಮೇತ್ರಿ ಟೀಚರ್. ಎಲ್ಲರಿಗೂ ಅಂತಾರಾಷ್ಟ್ರೀಯ ಗಣಿತದ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಶಿಕ್ಷಕರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರನ್ನು ಸ್ವಾಗತಿಸಿದ ಗೀತಾ ಮೇತ್ರಿ ಟೀಚರ್ ಅವರಿಗೆ ಧನ್ಯವಾದಗಳು. ಗಣಿತ ದಿನಾಚರಣೆಯ ಬಗ್ಗೆ ರಮೇಶ್ ಸರ್ ಅವರು ಒಂದೆರಡು ಮಾತನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭ ಮಧ್ಯಾಹ್ನದ ಶುಭ ನಮನಗಳು. ಇಂದು ನಾವು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಒಂದು ನಮ್ಮ ರಾಷ್ಟ್ರೀಯವಾಗಿ ದಿನಾಚರಣೆ ಆಚರಿಸಬೇಕಾದ್ರೆ ಯಾರ್ದೋ ಒಬ್ರು ಪ್ರಖ್ಯಾತ ವ್ಯಕ್ತಿಯ ಜಯಂತಿ ಇರುತ್ತೆ. ಹಾಗೆಯೇ ಭಾರತದ ವಿಶ್ವವಿಖ್ಯಾತ ಗಣಿತಶಾಸ್ತ್ರಜ್ಞ ಆದ ಶ್ರೀನಿವಾಸ್ ರಾಮಾನುಜನ್ ಇವರ ಜಯಂತಿಯ ಪ್ರಕಾರ ನಾವು ಇವತ್ತು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಈ ಶ್ರೀನಿವಾಸ್ ರಾಮಾನುಜನ್ ಯಾರಂದ್ರೆ ಭಾರತದ ಪ್ರಖ್ಯಾತ ಗಣಿತಶಾಸ್ತ್ರಜ್ಞ. ಇವರು 1887 ಡಿಸೆಂಬರ್ 22ರಲ್ಲಿ ತಮಿಳುನಾಡಿನ ಈರೋಡ್ ಎಂಬ ಪ್ರದೇಶದಲ್ಲಿ ಜನಿಸ್ತಾರೆ. ಬಾಲ್ಯದಿಂದಲೂ ಗಣಿತ ಎಂದರೆ ಇವರಿಗೆ ಬಹಳ ಅಚ್ಚುಮೆಚ್ಚು. ಗಣಿತದ ಬಗ್ಗೆ ಬಹಳ ಒಲವನ್ನ ಹೊಂದಿರುವವರಾಗಿದ್ದು ಶ್ರೀನಿವಾಸ್ ರಾಮಾನುಜನ್. ಇವರು ತಮ್ಮ 12ನೇ ವಯಸ್ಸಿನಲ್ಲಿ ಗಣಿತದ ಎಲ್ಲ ಸಮಸ್ಯೆಗಳನ್ನ ಬಹಳ ವೇಗವಾಗಿ ಶಾಲೆಯಲ್ಲಿ ಬಿಡಿಸ್ತಾ ಇದ್ರು. ನಂತರ ಇವರಿಗೆ ಗಣಿತದಲ್ಲಿ ಅತಿ ಒಲವು ಇದ್ದ ಕಾರಣ ಗಣಿತದ ಪ್ರಮೇಯಗಳನ್ನೆಲ್ಲ ಬಿಡಿಸ್ತಾ ಇದ್ರು. ಮತ್ತು ಇಂಗ್ಲೆಂಡ್ನ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆದಂತಹ ಹಾರ್ಡಿ ಅವರು ಇವರಿಗೆ ಪತ್ರ ಬರೆದು ನೀವು ಇಂಗ್ಲೆಂಡ್ಗೆ ಬರಬೇಕು, ಗಣಿತದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಮಾಡಬೇಕು ಅಂತ ಹೇಳ್ತಾರೆ. ಶ್ರೀನಿವಾಸ್ ರಾಮಾನುಜನ್ ಅವರು ಅಮೆರಿಕಕ್ಕೆ ಹೋಗಿ ಗಣಿತದ ಬಗ್ಗೆ ಸಂಶೋಧನೆ ಮಾಡ್ತಾರೆ. ನಂತರ ಭಾರತಕ್ಕೆ ಮರಳಿ ಬರ್ತಾರೆ. ಇವರ ಗಣಿತದ ಪ್ರಮೇಯಗಳಾಗಿರ್ಬೋದು, ಗಣಿತದ ಬಗ್ಗೆ ಇವರಿಗಿರುವ ಒಲವು ಇದ್ದದರಿಂದ 2012ರಲ್ಲಿ ಅಂದಿನ ಮುಖ್ಯಮಂತ್ರಿಯಾದ ಮನಮೋಹನ್ ಸಿಂಗ್ ರವರು ಇವರ ಜಯಂತಿಯ ಪ್ರಯುಕ್ತ ದೇಶದಾದ್ಯಂತ ಗಣಿತ ದಿನಾಚರಣೆಯನ್ನ ಆಚರಿಸಬೇಕಾಗಿ ಹೇಳ್ತಾರೆ. ನೋಡಿ, ಗಣಿತ ಇಲ್ಲದೆ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಗಣಿತ ಇಲ್ಲದೆ ಇಲ್ಲ. ಗಣಿತವನ್ನ ವಿಜ್ಞಾನದ ರಾಣಿ ಅಂತ ಕರೀತಾರೆ. ಅಂದ್ರೆ ನೀವು ಅಂಗಡಿಗೆ ಹೋಗ್ಬೋದು, ಯಾವುದೇ ಕೆಲಸಕ್ಕೆ ಹೋಗ್ಬೋದು, ಎಲ್ಲಾ ವಿಚಾರದಲ್ಲೂ ಗಣಿತ ಬೇಕೇ ಬೇಕು. ಇಂತಹ ಗಣಿತ ದಿನಾಚರಣೆಯ ಮೂಲಕ ಗಣಿತದ ಮಹತ್ವವನ್ನ ನಾವು ತಿಳಿಯೋಣ ಅಂತ ಹೇಳಿ ನನ್ನ 2 ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಣಿತವು ವಿಜ್ಞಾನದ ರಾಣಿ ಎಂದು ಮಾತನಾಡಿದ ರಮೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿಲ್ಪಾ ಗಡಾದ್ ಮೇಡಮ್ ಅವರು ಒಂದೆರಡು ಮಾತನ್ನ ಮಾತಾಡಬೇಕೆಂದು ಕೇಳಿಕೊಳ್ತೇನೆ. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಯಾವ ದಿನಾಚರಣೆ ಐತಿ?